ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆನೇಕಲ್ ಕಾಲೇಜು ವಿದ್ಯಾರ್ಥಿನಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಕಾಲೇಜು ಸಿಬ್ಬಂದಿಯಿಂದ ನಿರಂತರವಾಗಿ ಆಕೆಗೆ ಕಿರುಕುಳವನ್ನ ನೀಡಲಾಗ್ತಾ ಇತ್ತು ಅನ್ನುವಂತ ಮಾಹಿತಿ ಸಿಕ್ಕಿದೆ. ಬೊಮ್ಮನಹಳ್ಳಿ ಆಕ್ಸ್ಫರ್ಡ್ ಸಿಬ್ಬಂದಿ ಟಾರ್ಚರ್ ಅನ್ನ ನೀಡಿದ್ರಂತೆ. OMR ಕೊಟ್ಟಿಲ್ಲ ಅಂತ ಹೇಳಿ ಯಶಸ್ವಿನಿ ಕಣ್ಣೀರ್ ಹಾಕಿದ್ದಾರೆ. ಯಶಸ್ವಿನಿ ಅಳ್ತಾ ಇದ್ದಂತಹ ವಿಡಿಯೋ ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ. ಸೀನಿಯರ್ ವಿದ್ಯಾರ್ಥಿಗೂ ಇದೇ ರೀತಿಯಾಗಿ ಅಲ್ಲಿನ ಸಿಬ್ಬಂದಿ ಟಾರ್ಚರ್ ಅನ್ನ ನೀಡಿದ್ರಂತೆ. ಡಾಕ್ಟರ್ ನಿಶಾ ಎಂಬುವರಿಂದಲೂ ಕೂಡ ಟಾರ್ಚರ್ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿಬಂದಿದೆ. ಇದಕ್ಕೂ ಮೊದಲು ಸೀನಿಯರ್ ವಿದ್ಯಾರ್ಥಿಗೂ ಸಹ ಇದೇ ರೀತಿಯ ಟಾರ್ಚರ್ ಅನ್ನ ಕೊಟ್ಟಿದ್ರಂತೆ ಸಿಬ್ಬಂದಿಗಳು. ಡಾಕ್ಟರ್ ನಿಶಾ ಎಂಬುವರಿಂದ ವಿದ್ಯಾರ್ಥಿಗಳಿಗೆ ಟಾರ್ಚರ್ ಎನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಬರೋದು ಸ್ಲಂನಿಂದ ಕೋತಿ ಹಾಗೆ ಇದೆಯಾ ಅಂತೆಲ್ಲ ಡಾಕ್ಟರ್ ನಿಶಾ ಅವಮಾನಿಸಿದ್ರಂತೆ. ಈ ಬಗ್ಗೆ ಆಡಳಿತ ಮಂಡಳಿಗೆ ಪೋಷಕರಿಂದ ದೂರು ನೀಡಲಾಗಿತ್ತು. ಇದೇ ರೀತಿಯಾದಂತಹ ಪ್ರಕರಣಗಳು ಆಗಾಗ ನಡೀತಾನೆ ಇತ್ತು ಆ ಕಾಲೇಜಿನಲ್ಲಿ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಆನೇಕಲ್ ಕಾಲೇಜು ವಿದ್ಯಾರ್ಥಿನಿ ಆತ್ಮಹತ್ಯೆ ಕೇಸ್ ಇದು. ಕಾಲೇಜು ಸಿಬ್ಬಂದಿಯಿಂದ ನಿರಂತರವಾಗಿ ಕಿರುಕುಳವನ್ನ ನೀಡ್ತಾ ಇದ್ರು ಅನ್ನೋದಾಗಿಯೂ ಕೂಡ ಒಂದು ಕಡೆ ಆರೋಪವನ್ನ ಮಾಡಲಾಗ್ತಾ ಇದೆ. ಆಕೆಗೆ ಕಣ್ಣು ನೋವಿತ್ತು ಅಂತ ಹೇಳಿ ಮಾರನೇ ದಿನ ಕಾಲೇಜಿಗೆ ಹೋಗಿರೋದಿಲ್ಲ. ಹಾಗಾಗಿ ಯಾಕೆ ಬಂದಿಲ್ಲ ಅಂತ ಹೇಳಿ ಆಕೆಗೆ ಎಲ್ಲ ವಿದ್ಯಾರ್ಥಿಗಳ ಮುಂದೆ ಅವಮಾನವನ್ನ ಮಾಡಿದ್ರು ಅನ್ನುವಂಥ ಆರೋಪವನ್ನ ಕೂಡ ಆ ವಿದ್ಯಾರ್ಥಿಯ ಪೋಷಕರು ಮಾಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ OMR ಕೊಟ್ಟಿಲ್ಲ ಅಂತ ಹೇಳಿ ಯಶಸ್ವಿನಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಯಶಸ್ವಿನಿ ಅಳ್ತಾ ಇದ್ದಂತ ವಿಡಿಯೋ ಕೂಡ ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಸೆಮಿನಾರ್ ಅವಕಾಶವನ್ನ ಕೊಡ್ತಾ ಇಲ್ಲ, ಈ ರೀತಿಯಾಗಿ ಬೇರೆ ಬೇರೆ ಕಾರಣಗಳಿಂದ ಆಕೆಗೆ ಅವಮಾನವನ್ನ ಮಾಡಲಾಗಿದೆ ಅಂತ ಹೇಳಿ ಅವರ ಪೋಷಕರು ಮಾಡ್ತಾ ಇರುವಂತ ಆರೋಪ ಇದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋದಾದ್ರೆ ಇದೇ ರೀತಿಯಾಗಿ ಸೀನಿಯರ್ ವಿದ್ಯಾರ್ಥಿಗಳಿಗೂ ಕೂಡ ಟಾರ್ಚರ್ ಅನ್ನ ಕೊಟ್ಟಿದ್ರು ಅಲ್ಲಿನ ಸಿಬ್ಬಂದಿಗಳಿಂದ ವಿದ್ಯಾರ್ಥಿಗಳಿಗೆ ಓದೋದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇತ್ತು ಅನ್ನುವಂತಹ ಆರೋಪಗಳು ಇದೀಗ ಮತ್ತೆ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಆಡಳಿತ ಮಂಡಳಿಗೆ ಪೋಷಕರಿಂದ ಈ ಹಿಂದೆನೇ ದೂರು ನೀಡಲಾಗಿರುತ್ತೆ. ಇದೇ ರೀತಿಯಾದಂತಹ ಪ್ರಕರಣಗಳು ಆ ಕಾಲೇಜಿನಲ್ಲಿ ಆಗಾಗ ನಡೀತಾ ಇತ್ತು ಅನ್ನುವಂತಹ ಆರೋಪಗಳು ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ. ಮೂರ್ತಿ, ಆನೇಕಲ್ ಕಾಲೇಜು ವಿದ್ಯಾರ್ಥಿನಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಅವರ ಪೋಷಕರು ಮಾಡ್ತಾ ಇದ್ದಿದ್ದ ಆರೋಪ ಅಂತ ಹೇಳಿದ್ರೆ ಕಾಲೇಜು ಸಿಬ್ಬಂದಿಗಳಿಂದ ನಿರಂತರವಾಗಿ ಕಿರುಕುಳವನ್ನ ನೀಡ್ತಾ ಇದ್ರು ಅಂತ. ಅಂದ್ರೆ ಈ ಮೊದಲು ಸೀನಿಯರ್ ವಿದ್ಯಾರ್ಥಿಗಳಿಗೂ ಕೂಡ ಇದೇ ರೀತಿ ಟಾರ್ಚರ್ ಅನ್ನ ನೀಡ್ತಾ ಇದ್ರಾ ಅಂತ? ಖಂಡಿತ ದಿವ್ಯಾ, ಏನು ನಿನ್ನೆ ಒಂದು ಡೆಂಟಲ್ ವೈದ್ಯಕೀಯ ವಿದ್ಯಾರ್ಥಿನಿ ಒಬ್ಬ ಸೂಸೈಡ್ ಮಾಡ್ಕೊಂಡಿದ್ಲು. ಆ ಒಂದು ವಿಚಾರವಾಗಿ ಆ ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜಿನಲ್ಲಿ ದಿನ ಕಳೆದಂತೆ ಬಗೆದಷ್ಟು ಅಕ್ರಮಗಳು ಬಯಲಾಗ್ತಾನೆ ಇದೆ ಅಂತ ಹೇಳ್ಬೋದು. ಅಂದ್ರೆ ಯಶಸ್ವಿನಿ ಒಬ್ಬಳ ಮೇಲೇನೆ ಇವರು ಲೆಕ್ಚರ್ಗಳಲ್ಲಾಗ್ಲಿ ಪ್ರಾಂಶುಪಾಲರಾಗ್ಲಿ ಒಂದ್ ರೀತಿಯ ದೂಷಿಸ್ತಾ ಇರ್ಲಿಲ್ಲ ಅಥವಾ ಅವಮಾನ ಮಾಡ್ತಾ ಇರ್ಲಿಲ್ಲ. ಎಲ್ಲರ ಮೇಲೂ ಕೂಡ ಎಲ್ಲಾ ಸ್ಟೂಡೆಂಟ್ಗಳ ಮೇಲೂ ಕೂಡ ಇದೇ ರೀತಿ ಅವರು ನಿಂದಿಸ್ತಾ ಇದ್ರು ಅಂತ ಹೇಳಿ ಕೂಡ ದಿನ ಕಳೆದಂತೆ ಒಂದರಂತೆ ಒಂದಾಗಿ ಬಯಲಿಗೆ ಬರ್ತಾ ಇರ್ತಕ್ಕಂಥದ್ದು. ಮುಂದುವರೆದ ಭಾಗವಾಗಿ ಯಶಸ್ವಿನಿಗೆ ಈ ಹಿಂದೆ ಅಂದ್ರೆ ಫೋನ್ ನಲ್ಲೂ ಕೂಡ ಒಂದು ವಿಚಾರವಾಗಿ ಪ್ರಾಂಶುಪಾಲರ ಹತ್ರ ಮಾತಾಡುವ ಕೂಡ ಅಂದ್ರೆ ಅಳ್ಕೊಂಡು ಆಕೆ ದುಃಖದಿಂದ ಮಾತಾಡುವಾಗ್ಲೂ ಕೂಡ ಯಾವ ರೀತಿ ಅವ್ರು ರೆಸ್ಪಾನ್ಸ್ ಮಾಡ್ತಿದ್ರು ಕೂಡ ವಿಡಿಯೋ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಮತ್ತೆ ಆಕೆ ಸೂಸೈಡ್ ಆತ್ಮಹತ್ಯೆ ಮಾಡ್ಕೊಂಡಂತ ಸಂದರ್ಭದಲ್ಲೂ ಕೂಡ ಒಂದು ಡೆತ್ ನೋಟ್ ಅನ್ನು ಕೂಡ ಬರೆದಿಟ್ಟು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ನನ್ನ ಸಾವಿಗೆ ಯಾರೂ ಕಾರಣರಲ್ಲ, ಅಮ್ಮ ನನ್ನ ಕ್ಷಮಿಸಿ, ಅಪ್ಪ ನಾನು ಬದುಕಿರಲು ಯೋಗ್ಯಳಲ್ಲ, ನನ್ನನ್ನು ಕ್ಷಮಿಸಿ, ನನ್ನ ಸಾವಿಗೆ ಯಾರು ಕಾರಣರಲ್ಲ ಅಂತ ಹೇಳಿ ಕೂಡ ಒಂದು ಡೆತ್ ನೋಟ್ ಅನ್ನ ಬರೆದಿತ್ತು ಒಂದು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಅಂದ್ರೆ ಈ ಒಂದು ಡೆಂಟಲ್ ಕಾಲೇಜಿನಲ್ಲಿ ಪ್ರಮುಖವಾಗಿ ಇದೇ ಯಶಸ್ವಿನಿಗೆ ಒಬ್ಬಳಿಗೆ ಅಲ್ಲದೇನೆ ಇನ್ನೂ ಉಳಿದಂತಹ ಸೀನಿಯರ್ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವ್ರಿಗೆಲ್ಲವೂ ಕೂಡ ಇದೇ ರೀತಿ ಒಂದು ರೀತಿಯ ತೊಂದರೆಗಳನ್ನ ಪ್ರಾಂಶುಪಾಲರಾಗ್ಲಿ ಲೆಕ್ಚರ್ಗಳಾಗ್ಲಿ ಕೊಡ್ತಾನೆ ಬಂದಿದ್ದಾರೆ ಅಂತ ಹೇಳಿ ಕೂಡ ಒಂದೊಂದಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಹಲವು ಬಾರಿ ಈ ವಿಚಾರವಾಗಿ ಸ್ಟೂಡೆಂಟ್ಗಳು ಲೆಕ್ಚರ್ಗಳ ಹತ್ರ ಅಥವಾ ಲೆಕ್ಚರ್ಗಳ ಮೇಲೆ ಪ್ರಾಂಶುಪಾಲರಿಗೆ ಮತ್ತೆ ಆ ಒಂದು MDಗೆ ಆ ಒಂದು ಇನ್ಸ್ಟಿಟ್ಯೂಟ್ ನ MD ನರಸಿಂಹರಾಜುಲು ಯಾರಿದ್ದಾರೆ ಅವ್ರಿಗೂ ಕೂಡ ಕಂಪ್ಲೇಂಟ್ ಅನ್ನು ಮಾಡಿದ್ರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನು ಕೂಡ ಜರುಗಿಸ್ಲಿಲ್ಲ. ಆಯ್ತು ನೋಡ್ಕೊಳ್ಳೋಣ ಹೋಗಿ ಅನ್ನೋ ಒಂದು ರೀತಿಯ ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ರು ಅಂತ ಹೇಳಿ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಹಾಗಾಗಿ ಅಂದ್ರೆ ಇವರು ಮಕ್ಕಳಿಗೆ ಪಾಠ ಕಲಿಸುವಂತಹ ಒಂದು ಉಪಾಧ್ಯಾಯರೇ ಈ ರೀತಿ ಮಾಡ್ತಾರೆ ಅನ್ನೋಂತಾದ್ರೆ ದಿನ ಕಳೆದಂತೆ ಒಬ್ಬರಿಂದ ಒಬ್ಬರಾಗಿ ಪ್ರೇರೇಪಿತರಾಗಿ ಎಲ್ಲರೂ ಕೂಡ ಇದೇ ರೀತಿ ಮಾನಸಿಕವಾಗಿ ಕುಗ್ಗಿ ಹೋದ್ರೆ ಮತ್ತೆ ಅವ್ರಿಗೆ ಓದಲಿಕ್ಕೆ ಎಲ್ಲಿ ಅವಕಾಶ ಸಿಗ್ತದೆ, ಮತ್ತೆ ಅವರಿಗೆ ಒಳ್ಳೆ ಗುಣಪಾಠಗಳನ್ನ ಹೇಳ್ಕೊಡ್ಬೇಕಾದ ಪ್ರಾಂಶುಪಾಲರಾಗ್ಲಿ ಲೆಕ್ಚರ್ಗಳಾಗ್ಲಿ ಈ ರೀತಿ ಮಾಡಿದ್ರೆ ಮತ್ತೆ ದೇಶದ ಭವಿಷ್ಯ ಕಟ್ಟುವಂತವ್ರು ಯಾರು ಅನ್ನೋದು ಕೂಡ ಒಂದ್ ರೀತಿಯ ಪ್ರಶ್ನೆ ಆಗಿರ್ತಕ್ಕಂಥದ್ದು ದಿವ್ಯಾ.
ಓಕೆ ಮೂರ್ತಿ, ಈ ಹಿಂದೆನೆ ಆಡಳಿತ ಮಂಡಳಿಗೆ ಪೋಷಕರು ಕಂಪ್ಲೇಂಟ್ ಅನ್ನ ಮಾಡಿರ್ತಾರೆ, ದೂರು ಕೊಟ್ಟರೂ ಕೂಡ ಅದೇ ರೀತಿಯಾದಂಥ ಪ್ರಕರಣಗಳು ಮತ್ತೆ ರಿಪಿಟೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ? ಖಂಡಿತ ದಿವ್ಯಾ, ಈ ವಿಚಾರವಾಗಿ ನಾವು ಕೂಡ ಕೇಳಲಾಗಿ ಆ ಪ್ರಾಂಶುಪಾಲರಾಗ್ಲಿ ಅಥವಾ ಒಂದು ಇನ್ಸ್ಟಿಟ್ಯೂಟ್ ನ MD ಆಗ್ಲಿ ಏನ್ ಉತ್ತರ ಕೊಡ್ತಾರೆ ಅಂತಂದ್ರೆ, ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡುವಂಥದ್ದು ಸಹಜ, ಮತ್ತೆ ಪ್ರಾಂಶುಪಾಲರಾಗ್ಲಿ ಉಪಾಧ್ಯಾಯರಾಗ್ಲಿ ಒಂದ್ ರೀತಿ ಅವ್ರನ್ನ ಬೈಯೋದು ಸಹಜ. ಯಾಕೆಂತಂದ್ರೆ ಮಕ್ಕಳು ಸಿಕ್ಕೋಬೇಕು, ಬದುಕಬೇಕು, ಮುಂದಿನ ಜೀವನ ರೂಪಿಸ್ಕೊಳ್ಬೇಕಾದಂತಹ, ಭವಿಷ್ಯ ರೂಪಿಸ್ಕೊಳ್ಬೇಕಾದಂತಹ ಮಕ್ಕಳು. ಹಾಗಾಗಿ ಅವ್ರನ್ನ ಬೈಯೋದು ಸಹಜ. ನಾವು ಕೂಡ ಮಕ್ಕಳನ್ನ ಮನೆಯಲ್ಲಿ ಇದೇ ರೀತಿ ದಂಡಿಸ್ತೇವೆ, ಬೈತೇವೆ. ಅದನ್ನ ಸೀರಿಯಸ್ ಆಗಿ ನಾವು ತಗೊಳಕ್ ಆಗಲ್ಲ. ಯಾಕಂತಂದ್ರೆ ಒಂದನ್ನ ಸೀರಿಯಸ್ ಆಗಿ ತಗೊಂಡು ನಾವು ಉಪಾಧ್ಯಾಯರ ಅಂದ್ರೆ ಲೆಕ್ಚರ್ಗಳ ಮೇಲೆ ನಾವು ಎಗರಾಡಕ್ ಆಗೋದಿಲ್ಲ, ಅಥವಾ ಅವ್ರನ್ನ ಸಸ್ಪೆಂಡ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ಮತ್ತೆ ಇನ್ನೊಂದು ವಿಚಾರ, ಪ್ರಮುಖವಾಗಿ ವಿಚಾರ ಏನು ಅಂತಂದ್ರೆ, ಅತ್ಯಂತ ಉನ್ನತ ಮಟ್ಟದ ಲೆಕ್ಚರ್ಗಳು ಈ ಕಾಲಕ್ಕೆ ಸಿಗೋದಿಲ್ಲ. ಹಾಗಾಗಿ ಇರೋ ಅಂತ ಲೆಕ್ಚರ್ಗಳನ್ನ ಯಾರನ್ನೂ ಕೂಡ ಡಿಬಾರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಒಂದು ವಿಚಾರದಿಂದ ನಾವು ಅದೊಂದು ವಿಚಾರ ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ಜಾಸ್ತಿ ಅವರಿಗೆ ಅಂದ್ರೆ ಒತ್ತಡ ತರ್ತಾ ಇರ್ಲಿಲ್ಲ. ಅವ್ರು ಹೇಳಿದ ವಿಚಾರನ ನಾವು ಕೂಡ ಆಯ್ತು ನಾವು ಹೇಳ್ತೀವಿ ಅಂತ ಹೇಳಿ ಕಳಿಸ್ತಾ ಇದ್ವಿ. ಆದ್ರೆ ಈ ಮಟ್ಟಕ್ಕೆ ಆಗುತ್ತೆ ಅಂತ ನಮಗ್ ಕೂಡ ಗೊತ್ತಿರ್ಲಿಲ್ಲ. ಆದ್ರೆ ಇನ್ ಮುಂದೆ ನಾವು ಕೂಡ ಎಚ್ಚೆತ್ಕೊಳ್ತೀವಿ, ಈ ರೀತಿ ತೊಂದರೆಗಳನ್ನ ಆಗ್ದಿರಂತೆ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಕೂಡ ಆ ಒಂದು ಇನ್ಸ್ಟಿಟ್ಯೂಟ್ ನ MD ಹೇಳಿರ್ತಕ್ಕಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಸ್ಟೂಡೆಂಟ್ಗಳು ತಿರುಗಿ ಬಿದ್ರೆ ಯಾವ ರೀತಿ ಒಂದ್ ರೀತಿ ಕಾಲೇಜ್ಗೆ ಆಗ್ಲಿ ಇನ್ಸ್ಟಿಟ್ಯೂಟ್ಗೆ ಆಗ್ಲಿ ತೊಂದರೆ ಆಗುತ್ತೆ ಅನ್ನೋದು ಕೂಡ ನಿನ್ನೆ ಆ ಒಂದು ಇನ್ಸ್ಟಿಟ್ಯೂಟ್ಗೆ ಗೊತ್ತಾಗಿರ್ತಕ್ಕಂಥದ್ದು ದಿವ್ಯಾ. ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.